ಏ ಮಾಧವ ಮಧುಸೂದನ ಈ ದಿನ ಮೊರೆ ಕೇಳಿಸದೆ ಪರಮಾತ್ಮ ವಾಸುದೇವ ಏ ಮಾಧವ ಮಧುಸೂದನ ಏ ಮಾಧವ ಮಧುಸೂದನ ಈ ದಿನ ಮೊರೆ ಕೇಳಿಸದೆ ಈ ದಿನ ಮೊರೆ ಕೇಳಿಸದೆ ಹೇ ಮಾಧವ ಮಧುಸೂದನ ಪರಮಾತ್ಮ ವಾಸುದೇವ ದೀನ ರಸ ಲಗುವ ದಾನವ ವೈರೇ ಪರಮಾತ್ಮ ದೀನ ರಸ ಲಗುವ ದಾನವ ವೈರೇ ಧ್ಯಾನವ ಮಾಡೇ ಕೃಪೆ ತೋರ ಹರಿಯೇ ಪರಮಾತ್ಮ ಧ್ಯಾನವ ಮಾಡೇ ಕೃಪೆ ತೋರೋ ಹರಿಯೇ ಹೇ ಮಾಧವ ಮಧುಸೂದನ ಹೇ ಮಾಧವ ಮಧುಸೂದನ ಈ ದಿನ ಮೊರೆ ಕೇಳಿಸದೆ ಈ ದಿನ ಮೊರೆ ಕೇಳಿಸದೆ ಪರಮಾತ್ಮ ವಾಸುದೇವ ಕೇಶವ ನಿನ್ನಯ ನಾಮಾಮೃತವೋ ಕೇಶವ ನಿನ್ನಯ ನಾಮಾಮೃತವೋ ನಲಿಯುತ್ತೆ ಕುಣಿದಿದೆ ಈ ನನ್ನ ಜೀವ ಪರಮಾತ್ಮ ನಲಿಯುತ್ತೆ ಕುಣಿದಿದೆ ಈ ನನ್ನ ಜೀವ ಎಂದಿಗೂ ಕರುಣಿಸಿ ಕಾಯುವೆ ತಂದೆ ಎಂದಿಗೂ ಕರುಣಿಸಿ ಕಾಯುವೆ ತಂದೆ ನಿನಗಾಗಿ ಇಂದು ನಾ ನೋಡಿ ಬಂದೆ ಪರಮಾತ್ಮ ವಾಸುದೇವ ನಿನಗಾಗಿ ಇಂದು ನಾ ನೋಡಿ ಬಂದೆ ಹೇ ಮಾಧವ ಮಧುಸೂದನ ಹೇ ಮಾಧವ ಮಧುಸೂದನ ಈ ದಿನ ಮೊರೆ ಕೇಳಿಸದೆ 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 ಅರ್ಜುನ ಅರ್ಜುನ ಆ ಹೇಡಿಗಳಾದ ಪಾಂಡವರು ನನಗಿಂತಲೂ ಮೊದಲೇ ದ್ವಾರಕೆಗೆ ಹೊರಟಿರುವರಲ್ಲ. ಬಳ ಬಳ ಬಡ ಪಾಂಡು ಶೂನ್ಯಗಳಿರ ಬಳ ಛಲದಂಕಮಲ್ಲ ಅಸ್ತಿನಾಧೀಶ್ವರ ಅಷ್ಟೈಶ್ವರ್ಯ ಸಂಪನ್ನ ಅಭಿಮಾನದನೆನಿಸಿಕೊಂಡ ನನ್ನ ಮುಂದೆ ನಿಮ್ಮಗಳ ಕೋಟಿಗಳ ಕುತಂತ್ರಗಳು ಕ್ಷಣಾರ್ಥದಲ್ಲಿ ನಾಶವಾಗುವುದು. ಇರಲಿ, ನಾನೀಗಲೇ ಆ ಅರ್ಜುನನಿಗಿಂತಲೂ ಮೊದಲು ದ್ವಾರಕೆಗೆ ತೆರಳುವೆನು. ಬರದಿ ನಾಂ ತೆರಳುವೆ ದ್ವಾರಕಾ ನಗರಕ್ಕೆ.
ಬರದಿನ ತೆರಳುವೆ ದ್ವಾರಕಾ ನಗರಕ್ಕೆ. ಕುರು ಪಾಂಡವರಳು ಸಿದ್ಧತೆಗೊಂಡಿಹ ಯುದ್ಧದ ಸುದ್ದಿಯ ಶೀಘ್ರದೊಳರಿಹೆ. ಕುರು ಪಾಂಡವರಳು ಸಿದ್ಧತೆಗೊಂಡಿಹ ಯುದ್ಧದ ಸುದ್ದಿಯ ಶೀಘ್ರದೊಳರು. ನಂದ ಗೋಪ ಶ್ರೀಕೃಷ್ಣ ಸಹಿತ ನಂದ ಗೋಪ ಶ್ರೀಕೃಷ್ಣ ಸಹಿತ ಬಲರಾಮನ ಸಹಾಯ ಪಡೆಯ ಬರದಿನ ತೆರಳುವೆ ದ್ವಾರಕಾ ನಗರಕ್ಕೆ. ಬರದಿನ ತೆರಳುವೆ ದ್ವಾರಕಾ ನಗರಕ್ಕೆ. ಅಧಮ ಭೀಮನ ವಧಿಸಲು ವಿಧ ವಿಧ ಪ್ರಯೋಗವೆಸಗಿದರು ಶತ್ರು ಭೀಮ. ಅಧಮ ಭೀಮನ ವಧಿಸಲು ವಿಧ ವಿಧ ಪ್ರಯೋಗವೆಸಗಿದರು. ಭೀಮನವನು ಎದೆಗೆಡದೆ ಮದಕರಿಯಮ್ಮೆಯ ಕೊಬ್ಬಿಹನು. ಭೀಮನವನು ಎದೆಗೆಡದೆ ಮದಕರಿಯಮ್ಮೆಯ ಕೊಬ್ಬಿಹನು. ಭವನ ಭಂ ಬಲದಿ ಮೆರೆಯುವ ಮದಾಂತ ಪಾಂಡವರಾರ್ಭಟವ. ಭವನ ಭಂ ಬಲದಿ ಮೆರೆಯುವ ಮದಾಂತ ಆರ್ಭಟವ. ಕದನದಲ್ಲಿ ಮದವ ಮುರಿದು ನಮ್ಮ ಕ್ರೋಧವನ್ನು ತೀರಿಸಿಕೊಳ್ಳಲು. ಕದನದಲ್ಲಿ ಮದವ ಮುರಿದು ನಮ್ಮ ಕ್ರೋಧವನ್ನು ತೀರಿಸಿಕೊಳ್ಳ ಬರದಿನ ತೆರಳುವೆ ದ್ವಾರಕಾ ನಗರಕ್ಕೆ. ಬರದಿನ ತೆರಳುವೆ ದ್ವಾರಕಾ ನಗರಕ್ಕೆ. ಕೌರವೇಯರು ಕೌಂತೆಯರು ಧರ್ಮಕ್ಷೇತ್ರವಾದ ಈ ಕುರುಕ್ಷೇತ್ರದ ಸಂಗ್ರಾಮದಲ್ಲಿ ನಮಗೂ ಆ ಪಾಂಡವರಿಗೂ ಭೀಕರ ಸಂಗ್ರಾಮ. ಈ ಚಂದ್ರಕುಲ ಚಕ್ರೇಶ್ವರನ ಛಲ ಮತ್ತು ಬಲವನ್ನು ಈ ಜಗತ್ತಿಗೆ ತೋರ್ಪಡಿಸಲು ಬಂದೊಗೆದಗಿರುವುದು ಮುಂದಿನ ಮಹಾ ಸಂಗ್ರಾಮ. ಪಾಂಡವರು ಆ ಪಾಂಡವರಾದರೂ ಈ ಪೃಥ್ವಿಯನ್ನಾಳಲು ಅಸಮರ್ಥರು. ಅವರಿಗೆ ಅರ್ಧ ರಾಜ್ಯವು ಕೊಡಲು ಸಾಧ್ಯವೇ ಇಲ್ಲ. ಅವರು ನನ್ನಂತೆಯೇ ಗಂಡೆದೆ ಗುಂಡಿಗೆ ಉಳ್ಳುವವರಾಗಿದ್ದೊಡೆ ಎನ್ನೊಡನೆ ಯುದ್ಧವನ್ನು ಮಾಡಿ ರಾಜ್ಯವನ್ನು ಪಡೆಯಲಿ. ಸತ್ತರೆ ಸಾಯುಜ್ಯ, ಬದುಕಿದರೆ ವೀರ ಸ್ವರ್ಗ. ಆ ಮಧ್ಯಮ ಪಾಂಡವನಾದ ಅರ್ಜುನನು ನನಗಿಂತಲೂ ಮೊದಲೇ ದ್ವಾರಕೆಗೆ ಹೊರಟಿರುವನು. ಹೋಗಲಿ ಹೋಗಲಿ, ನನ್ನ ಸುದೈವ ಬಲದಿಂದ ನಾನೇ ಮೊದಲು ದ್ವಾರಕೆಗೆ ಪ್ರವೇಶಿಸಿ ಆ ಶ್ರೀಕೃಷ್ಣನ ಸಹಾಯವನ್ನು ಪಡೆದು ಆ ಬಂಡ ಭೀಮರ ರುಂಡಗಳನ್ನು ಈ ನನ್ನ ನೆಚ್ಚಿನ ಗದೆಯಿಂದ ಬಡಿದು ಬಿಸಾಡುವೆನು. ಇನ್ನು ಯಾದವ ಅಕ್ಷೋಹಿಣಿ ಸೈನ್ಯ ನನ್ನ ಕೈ ಸೇರಿದರೆ ಯಾದವರ ಗಂಡ ಸೈನ್ಯವು ದೊರೆತರೆ ಸುಲಭದಿ ಮಣಿಸುವ ಶತ್ರುಗಳ. ಯಾದವರ ಗಣ ಸೈನ್ಯವು ದೊರೆತರೆ ಸುಲಭದಲ್ಲಿ ಮಣಿಸುವ ಶತ್ರುಗಳ. ರಾಧಾರಮಣನು ನನ್ನ ಶವಾದ ಓಮ ಗೈವೆ ಆ ಭೀಮನ. ರಾಧಾರಮಣನು ನನ್ನ ಶವಾದ ಓಮ ಗೈವೆ ಆ ಭೀಮನ. ಮಧ್ಯಮ ಪಾಂಡವ ಪಾರ್ಥನ ವಧಿಸಲು ಮಿತ್ರ ಕಂಡ ತೊಟ್ಟಿಹನು ಪಣವ. ಮಧ್ಯಮ ಪಾಂಡವ ಪಾರ್ಥನ ವಧಿಸಲು ಮಿತ್ರ ಕರ್ಣ ತೊಟ್ಟಿಹನು ಪಣವ. ಕುರು ಸಿಂಹಾಸನದಲ್ಲಿ ಕುಳಿತು ಇರುತ್ತವು ಹರುಷದಿ ದರೇನಾಳ್ವೆ. ಕುರು ಸಿಂಹಾಸನದಲ್ಲಿ ಕುಳಿತು ಇರುತ್ತವು ಹರುಷದಿ ದರೇನಾಳ್ವೆ. ಬರದಿನ ತೆರಳುವೆ ದ್ವಾರಕಾ ನಗರಕ್ಕೆ. ಬರದಿನ ತೆರಳುವೆ ದ್ವಾರಕಾ ನಗರಕ್ಕೆ. ಕುರು ಪಾಂಡವರಳು ಸಿದ್ಧತೆಗೊಂಡಿಹ ಯುದ್ಧದ ಸುದ್ದಿಯ ಶೀಘ್ರದೊಳರಿಹೆ. ಕುರು ಪಾಂಡವರಳು ಸಿದ್ಧತೆಗೊಂಡಿಹ ಯುದ್ಧದ ಸುದ್ದಿಯ ಶೀಘ್ರದೊಳರಿ. ನಂದ ಗೋಪ ಶ್ರೀಕೃಷ್ಣನು ಸಹಿತ ಬಲರಾಮನ ಸಹಾಯ ಪಡೆಯಲ್. ನಂದ ಗೋಪ ಶ್ರೀಕೃಷ್ಣನು ಸಹಿತ ಬಲರಾಮನ ಸಹಾಯ ಪಡೆ. ಬರದಿನ ತೆರಳುವೆ ದ್ವಾರಕಾ ನಗರಕ್ಕೆ.
ಬರದಿ ನಾಂ ತೆರಳುವೆ ದ್ವಾರಕಾ ನಗರಕ್ಕೆ ಬರದಿ ನಾಂ ತೆರಳುವೆ ಬರದಿ ನಾಂ ತೆರಳುವೆ ಕೃಷ್ಣ ದೇವಕಿ ನಂದನ ದಾನವ ಮರ್ದನ ಕೃಪೆ
ಪರಮಾತ್ಮರು ಮಲಗಿರುವರು. ಅವರು ಎಚ್ಚರಗೊಳ್ಳುವವರೆಗೂ ನಾನು ಈ ಪೀಠದಲ್ಲಿಯೇ ಕುಳಿತುಕೊಳ್ಳುವೆ. ಆಹಾ, ಏನಿ ಭವ್ಯ ಭವನದ ಶೃಂಗಾರದ ವೈಭವ, ಏನಿ ಭವನದ ಕಳಾಕೃತಿ, ವಿವಿಧ ಮಣಿ ಮಕುಟ ವಜ್ರ ವೈಢೂರ್ಯಗಳಿಂದ ಅಲಂಕೃತಗೊಂಡು ಕೋಟಿ ಸೂರ್ಯ ಪ್ರಕಾಶಮಾನವಾಗಿ ಕಣ್ಗೊಳಿಸುತ್ತಿರುವುದಲ್ಲ ಈ ಮಾಧವನ ಅರಮನೆ. ಎತ್ತ ನೋಡಿದರತ್ತ ಮುತ್ತು ರತ್ನಗಳಿಟ್ಟು ಕೆತ್ತಲ್ಪಟ್ಟ ಸಾಲುಗಂಬಗಳ ಸೊಬಗು ನಕ್ಷತ್ರದ ಪುಂಜದಂತೆ ಒಳಿಯುತ್ತಿರುವ ದೀಪಾಲಂಕಾರಗಳು. ಅಬ್ಬಾ, ಈ ಅರವಿಂದಾಲೋಚನನ ಭವ್ಯ ಭವನವನ್ನು ಕಂಡಾಕ್ಷಣ ನನ್ನ ಮನವು ಮೋಡಗಳು ಕರಗಿ ಮಳೆಗರಿದಂತೆ ಭಾಸವಾಗುತ್ತಿರುವುದಲ್ಲ ಈ ಶ್ರೀರಂಗನ ಶಯನ. ಅಬ್ಬಾ, ಇದು ಅದಾವ ಶಿಲ್ಪಿಯ ಕೈ ಚಾತುರ್ಯವಿದು ಆ ಮಾಧವನರ ಮನೆಯು ಮನಕ್ಕೆ ಮೋದಗೊಳಿಪುದು ಬಲ, ಜಗದೊಳಿದಕ್ಕೆ ಸಾಟಿ ಕಾಣನ ಬಲ ಬಲ ಬಲ. ಮಾಧವನರ ಮನೆಯು ಮನಕ್ಕೆ ಮೋದಗೊಳಿಪುದು ಬಲ, ಜಗದೊಳಿದಕ್ಕೆ ಸಾಟಿ ಕಾಣನ ಬಲ ಬಲ ಬಲ. ಮುತ್ತು ರತ್ನಗಳಿಂದ ಕೆತ್ತಿರುವ ಗೋಡೆಗಳು, ಮುತ್ತು ರತ್ನಗಳಿಂದ ಕೆತ್ತಿರುವ ಗೋಡೆಗಳು, ವಜ್ರಗಳ ಕಂಬಗಳು, ವಜ್ರಗಳ ಕಂಬಗಳು, ನೀಲ ಪಂಚ ಕೆಂಪುಗಳು, ವಜ್ರಗಳ ಕಂಬಗಳು, ವಜ್ರಗಳ ಕಂಬಗಳು, ನೀಲ ಪಂಚ ಕೆಂಪುಗಳು, ಗೋಮೇದಿತ ಪುಷ್ಪರಾಗ ವೈಡೂರ್ಯಗಳ ಸೊಬಗು, ಗೋಮೇದಿತ ಪುಷ್ಪರಾಗ ವೈಡೂರ್ಯಗಳ ಕನ್ನದ ಕಳಸಗಳ ತಳ ತಳನೆ ಹೊಳೆಯುವವು, ರನ್ನದ ಕಳಸಗಳ ತಳ ತಳನೆ ಹೊಳೆಯುವವು. ಮಾಧವನರ ಮನೆಯು ಮನಕ್ಕೆ ಮೋದಗೊಳಿಪುದು, ಜಗದೊಳಿದಕ್ಕೆ ಸಾಟಿ ಕಾಣದ ಬಲ ಬಲ ಬಲ. ಮಾಧವನ ಅರಮನೆಯು ಎನಿತು ರಮ್ಯವೋ, ಶ್ರೀಹರಿಯ ಭವನವಿದು ಅತಿ ನಿಗೂಢವೋ. ಮಾಧವನ ಅರಮನೆಯು ಎನಿತು ರಮ್ಯವೋ, ಶ್ರೀಹರಿಯ ಭವನವಿದು ಅತಿ ನಿಗೂಢವೋ. ಎತ್ತಲು ನೋಡುತ್ತಿರ ಮುತ್ತಿನ ತೋರಣಗಳು, ಎತ್ತಲು ನೋಡುತ್ತಿರ ಮುತ್ತಿನ ತೋರಣದ ಚಿತ್ತಕ್ಕೆ ಮುದವನು ಬೀರುತ್ತಲಿರುವುದು ನೋಡಲು, ಚಿತ್ತಕ್ಕೆ ಮುದವನು ಬೀರುತ್ತಲಿರುವುದು ನೋಡ. ಮಾಧವನರ ಮನೆಯು ಮನಕ್ಕೆ ಮೋದಗೊಳಿಸುವುದು, ಜಗದೊಳಿದಕ್ಕೆ ಸಾಟಿ ಕಾಣದ ಹೊಲ ಹೊಲ ಹೊಲ. ಓಹೋ, ಶಿಲಾಬಾಲಕಿಯರು. ಇವುಗಳು ನಿಜವಾಗಿಯೂ ನಿರ್ಜೀವ ಶಿಲೆಗಳೇ?
ಹೌದು ಹೌದು, ಇವು ಕಲ್ಲಿನಿಂದ ಕೆತ್ತಲ್ಪಟ್ಟ ನಿಜವಾದ ಬೊಂಬೆಗಳೇ. ಏನೀ ಶಿಲಾಬಾಲಕಿಯರ ಭಾವಭಂಗಿಯ ಮಧುರವಿಲನ, ಸೊಬಗೇನು, ಸೌಂದರ್ಯವೇನು, ರೂಪೇನು, ಲಾವಣ್ಯವೇನು, ಬಳ್ಳಿಯಂತೆ ಬೆಳಕುವ ಈ ನಡುವು, ಸಂಪಿನಂತ ನೀಳನಾಸಿಕ, ಮಿಂಚಿನಂತೆ ಹೊಳೆಯುವ ಈ ನಯನಗಳು, ಆ ಮಧುಚಂದ್ರನನ್ನೇ ಮೋಹಿಸುವಂತಹ ಮಂದಹಾಸ. ಈ ಶಿಲಾಬಾಲಕಿಯರು ರಂಭ, ಊರ್ವಶಿ, ಮೇನಕೆ, ತಿಲೋತ್ತಮೆಯರ ಸೌಂದರ್ಯವಲ್ಲ ಎರಕವೈದು ಧರೆಗಿಳಿದು ಬಂದಂತೆ ಭಾಸವಾಗುತ್ತಿರುವ ಈ ಶಿಲಾಬಾಲಕಿಯರ ಭಾವಭಂಗಿ, ಈ ಭಾವಭಂಗಿಗಳನ್ನು ನೋಡಿ ಹಬ್ಬ ಭಾವಪರವಶನಾದೆ. ಸುಪ್ತ ಶರೀರವನ್ನೇ ಬಡಿದಬ್ಬಿಸಿ ಅರಬೆತ್ತಲೆಯ ತೋರುವ ಈ ವಾಲಾಂಗನೆಯರ ಕಡೆ ಗಣ್ಣಿನ ಕುಡಿ ನೋಟದ ವೈಖರಿ, ಆಹಾ! ಈ ಈರ್ವರನ್ನು ನೋಡುತ್ತಿದ್ದರೆ ನಾನೇ ಒಂದು ಸಾರಿ ಬಿಗಿದಪ್ಪಿ ಬಿಡಲೇ. ಸ್ವಾಗತ ಸ್ವಾಗತ ಕುರುನಾದನ, ಸ್ವಾಗತ ಸ್ವಾಗತ ಕುರುನಾದನ, ಸ್ವಾಗತವಯ್ಯ ದುರ್ಯೋಧನ. ಸುಸ್ವಾಗತವಯ್ಯ ದುರ್ಯೋಧನ, ಸ್ವಾಗತ ಸ್ವಾಗತ ಕುರುನಾದನ. ಕುರುವಂಶ ಕುಲ ತಿಲಕ ಕೌರವೇಶ್ವರಾದಿರ, ಕುರುವಂಶ ಕುಲ ತಿಲಕ ಕೌರವೇಶ್ವರಾದಿರ, ರಣರಂಗ ಚತುರ ಸಿಂಹಾಸನಾಧೀಶ್ವರ. ಕುರುವಂಶದಲ್ಲಿ ಕುಲ ತಿಲಕನು ಕೌರವೇಶ್ವರ, ಈ ಧೀರನು ರಣರಂಗದಲ್ಲಿ ಚತುರನು, ಈ ಕೌರವೇಶ್ವರನು ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ. ಆ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ. ಸೊಬಗು ಸೊಬಗು, ಬಳ ಬಳ ನರ್ತಕಿ. ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ. ಸೊಬಗಿನಲ್ಲೇ ಸೊಬಗು, ಬಳ ಬಳ ನರ್ತಕಿ. ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ, ರಣರಂಗದಲ್ಲಿ ಧೀರ ಪ್ರಚಂಡ ಗೌರವ. ರಣರಂಗದಲ್ಲಿ ಧೀರ ಪ್ರಚಂಡ ಗೌರವ. ಸ್ವಾಗತ ಸ್ವಾಗತ ಕುರುನಾದನ, ಸ್ವಾಗತವಯ್ಯ ದುರ್ಯೋಧನ. ಸುಸ್ವಾಗತವಯ್ಯ ದುರ್ಯೋಧನ, ಸ್ವಾಗತ ಸ್ವಾಗತ
ಸ್ವಾಗತ ಸ್ವಾಗತ ಸ್ವಾಗತ ಸ್ವಾಗತ ಗುರುನಂದನ ಗುರುನಂದನ ಗೌರವೇಶ್ವರ ಬದಿಗಿಡದು ಇದೇನಿದು? ಎಲ್ಲವೂ ಕನಸಿನಂತೆ ಕಂಗೊಳಿಸುತ್ತಿರುವುದಲ್ಲ. ಇದೇನು ಮಾಧವನ ಅರಮನೆಯೋ ಅಥವಾ ದೇವಶಿಲ್ಪಿಮಯ ಬ್ರಹ್ಮನಿಂದ ನಿರ್ಮಿತವಾದ ಮಾಯಾಭವನವು? ಓಹೋ, ಮಾಯೆ! ಇದೆಲ್ಲವೂ ಕೃಷ್ಣನ ಮಾಯೆ. ಕೃಷ್ಣ, ನಿನ್ನೆ ಮಾಯಾ ಶಯನಾಗಾರವನ್ನು ನೋಡಿ ಬೆರಗಾಗುವನಲ್ಲ ಈ ಚಂದ್ರಕುಲ ಚಕ್ರೇಶ್ವರ. ನಾನ್ಯಾರು? ಸಸಾಗರ ಪೃಥ್ವಿಯನ್ನೇ ಶಾಸನ ಮಾಡಬಲ್ಲ ವಸುಂಧರೆ ಕುವರ, ಗಾಂಧಾರಿ ದೇವಿಯ ಗರ್ಭ ಸಂಜಾತ, ಶತ್ರು ಧ್ವಂಸ ದುರೀಣ, ಹಸ್ತಿನಾವತಿಯ ಮಣಿಮಗುದ, ರತ್ನ ಸಿಂಹಾಸನಾಧೀಶ್ವರನಾದ ಈ ಕೌರವೇಶ್ವರನ ಭವನಕ್ಕಿಂತಲೂ ಈ ಸಾಮಾನ್ಯನಂದ ಗೋಪಾಲನ ಭವನವು ಅದ್ಭುತವೇ, ರಮಣೀಯವೇ, ಶೋಭಾಯಮಾನವೇ? ಛೇ, ಅದೆಂದಿಗೂ ಸಾಧ್ಯವಿಲ್ಲ. ಓಹೋ, ಸಾತ್ಯಕಿಯು ಇಲ್ಲೇವಿರವನು. ಸಾತ್ಯಕಿ, ಗುರುರಾಜ, ನಿಮ್ಮ ಕೃಷ್ಣನಲ್ಲಿ ಶ್ರೀಕೃಷ್ಣ ಪರಮಾತ್ಮರು ಮಲಗಿರುವರು. ಏನು ಸಾತ್ಯಕಿ? ಕೃಷ್ಣನು ಇನ್ನೂ ಮಲಗಿರುವನೇ? ನಾನು ಹಸ್ತಿನಾವತಿಯಿಂದ ದ್ವಾರಕೆಗೆ ಬಂದರು ಇನ್ನೂ ಈ ಕೃಷ್ಣನ ನಿದ್ರೆಯು ಮುಗಿದಿಲ್ಲವೇ? ನಾನೇ ಒಂದು ಸಾರಿ ಎಚ್ಚರಿಸಿ ನೋಡುವೆನು. ಕೃಷ್ಣ, ಮಾಧವ, ವಾಸುದೇವ, ಇವನು ಎಂತಹ ನಿಶ್ಚಿಂತ ಪುರುಷನಯ್ಯ! ರಾಜ್ಯಾಧಿಕಾರವನ್ನೆಲ್ಲ ತನ್ನ ಅಣ್ಣನಾದ ಬಲರಾಮನಿಗೊಪ್ಪಿಸಿ ಈತನು ಮಾತ್ರ ಸುಖತಲ್ಪದಲ್ಲಿ ಲೀನನಾಗಿರೋನು. ವಸಂತ ಕುಸುಮ ಗಣಿತ ಸುಗಂಧ ಸುಪರಿಮಳ ಸುವಾಸನೆ ಕಂಪಿನಂತೆ ಕಣ್ಗೊಳಿಸುತ್ತಿರುವ ಈ ಚತುರ್ದಶ ಭುವನ ಬ್ರಹ್ಮಾಂಡದೋಳ್ ಅಚಲ ಕೀರ್ತಿ ಗಳಿಸಿದ ದ್ವಾರಕಾ ನಗರದ ಅರಸ ನಂದ ಗೋಪಾಲನು ಆಗಲು ನಿದ್ರೆಯಲ್ಲಿ ಮಗ್ನನಾಗಿರುವುದಕ್ಕೆ ಏನೋ ಕೃತ್ರಿಮವಿರಲೇಬೇಕು. ನಿದ್ರಿಸಲಿ. ಈತನು ಎಚ್ಚರವಾಗುವವರೆಗೂ ಕಾದು ಕುಳಿದು ನಾನು ಬಂದ ಕಾರ್ಯವನ್ನು ಸಾಧಿಸಿಕೊಂಡೇ ಹೋಗುವನು. ಸಾತ್ಯಕಿ, ಹೇಳಿ ಗುರುರಾಜ. ನಿನ್ನಲ್ಲಿ ಒಂದು ಮಾತಿದೆ. ಅದೇನು? ನಮಗೂ ಪಾಂಡವರಿಗೂ ಭೀಕರವಾದ ಯುದ್ಧವು ಸಂಘಟಿಸಿರುವುದು. ಅದರಲ್ಲಿ ನೀನು ನಮ್ಮ ಪಕ್ಷವನ್ನು ವಹಿಸಬೇಕು, ತಿಳಿಯಿತೋ? ನಾನು ಇದಕ್ಕೆ ಉತ್ತರ ಕೊಡಲು ಸಾಧ್ಯವಿಲ್ಲ ಗುರುರಾಜ. ಏಕೆ ಸಾತ್ಯಕಿ? ನಾವು ಶ್ರೀಕೃಷ್ಣ ಪರಮಾತ್ಮರ ಅಧೀನರು. ಶ್ರೀಕೃಷ್ಣ ಪರಮಾತ್ಮರು ಎಲ್ಲಿರುವರೋ ನಾವು ಅಲ್ಲೇ ಇರುವರು. ಮಾಧವನ ಜೊತೆ ಯಾದವನ ಸೈನ್ಯ. ಪ್ರಶ್ನೆಗೆ ಸರಿಯಾದ ಉತ್ತರ ಸಾತ್ಯಕಿ. ಹಾಗಾದರೆ ಕೃಷ್ಣನು ನಮ್ಮ ಪಕ್ಷವನ್ನು ವಹಿಸಿದರೆ ಸಮಸ್ತ ಯಾದವ ಸೈನ್ಯವು ನಮ್ಮ ಕೈ ಸೇರಿದಂತೆ. ಸಂದೇಹವೇಕೆ ಗುರುರಾಜ? ಬನ್ನಿ, ಈ ಪೀಠದಲ್ಲಿ ಕುಳಿತುಕೊಳ್ಳಿ. ನನ್ನ ಬುದ್ಧಿಗೇನಾದರೂ ಮಂಕು ಕವಿಯಿತೆ ಅಥವಾ ಶ್ರೀಕೃಷ್ಣನ ಸಾನ್ನಿಧ್ಯವೇನಾದರೂ ನನ್ನ ಛಾತ್ರ ತೇಜಸ್ಸಿಗೆ ಬಂಧ ತಂದಿದೆ? ರಾಜಾದಿರಾಜ, ಛಲದಂಕಮಲ್ಲ, ಹಸ್ತಿನಾಧೀಶ್ವರ, ಅಷ್ಟೈಶ್ವರ್ಯ ಸಂಪನ್ನ, ಅಭಿಮಾನ ಧನೆನಿಸಿಕೊಂಡ ನಾನು ಕೇವಲ ಈ ದನ ಕಾಯುವ ಗೊಲ್ಲನ ಪಾದದಡಿಯಲ್ಲಿ ಛೇ, ಅಸಂಭವ, ಅಪಮಾನ, ಅಪಕೀರ್ತಿ, ಗುರುಕುಲಕ್ಕೆ ಅಗೌರವ,
ನನಗೆ ಯೋಗ್ಯವಾದ ಭಾಗ ಶಿರೋಭಾಗ, ಅದು ಅಲ್ಲಿರುವುದು. ದರ್ಶನವಾನಿ ತೋರಯ ದೇವಾ, ದರ್ಶನವಾನಿ ತೋರಯ, ದರ್ಶನವಾನಿ ತೋರಯ ದೇವಾ, ದರ್ಶನವಾನಿ ತೋರಯ. ಪಾಂಡವರೈವರ ಪ್ರಾಣವು ನೀನು, ಪಾಂಡವರೈವರ ಪ್ರಾಣವು ನೀನು ಪರಮಾತ್ಮ. ಪಾಂಡವರೈವರ ಪ್ರಾಣವು ನೀನು, ಪರಮ ದಯಾಕರ ಕೊಡು ಎನಗ ಭಯವ, ಪರಮ ದಯಾಕರ ಕೊಡು ಎನಗ ಭಯವ, ಜೀವವು ನೀನೆಂದು ನಂಬಿದೆನಯ್ಯ. ಪರಮಾತ್ಮ ವಾಸುದೇವ, ಜೀವವು ನೀನೆಂದು ನಂಬಿದೆನಯ್ಯ. ಕರುಣಾಳು ಕೃಪೆ ತೋರಿ ಕನಿಕರಿಸು, ಕರುಣಾಳು ಕೃಪೆ ತೋರಿ ಕನಿಕರಿಸು, ದರ್ಶನವಾನಿ ತೋರಯ ದೇವಾ, ದರ್ಶನವಾನಿ ತೋರಯ. ಪರಮಾತ್ಮ ವಾಸುದೇವ, ಅರಣ್ಯವಾಸವ ಆಜ್ಞಾನುಸಾರದಿ, ಅರಣ್ಯವಾಸವ ಅವರ ಆಜ್ಞಾನುಸಾರದಿ, ಆನಂದದಿ ನಾವು ಕಳೆದವು ದೇವಾ. ಕೃಷ್ಣ ಕೃಷ್ಣ ಆನಂದದಿ ನಾವು ಕಳೆದವು ದೇವಾ. ಪಾಮರರಾದ ಪಾಂಡವರಿಗೆ ನೀ ಪರಮಾತ್ಮ ವಾಸುದೇವ, ಪಾಮರರಾದ ಪಾಂಡವರಿಗೆ ನೀ ಧರ್ಮದಿ ರಾಜ್ಯವ ದೊರಕಿಸೋ ದೇವಾ. ಧರ್ಮದಿ ರಾಜವ ದೊರಕಿಸೋ ದೇವ, ಕರುಣಾಳು ಕೃಪೆ ತೋರಿ ಕನಿಕರಿಸೋ, ಕರುಣಾಳು ಕೃಪೆ ತೋರಿ ಕನಿಕರಿಸೋ, ದರ್ಶನವಾನಿ ತೋರಯ ದೇವಾ, ದರ್ಶನವಾನಿ ತೋರಯ. ಕೃಷ್ಣ
ಸಾತ್ಯಕಿ ಸಾತ್ಯಕಿ, ಪರಮ ಎಲ್ಲಿ ನನ್ನ ಪ್ರಾಣ ಸಕನು? ಇನ್ನೆಲ್ಲಿಯೂ ನಿನ್ನ ಪ್ರಾಣ ಸಕನ ಅರ್ಜುನ. ಏಕೆ, ಏನಾಯ್ತು ಸಾತ್ಯಕಿ? ನನಗೆ ಅದನ್ನು ಹೇಳಲು ಮನಸ್ಸಿಲ್ಲ, ನೀನೇ ಅಲ್ಲಿ ನೋಡು. ಓ, ದುರ್ಯೋಧನನು ನನಗಿಂತಲೂ ಮೊದಲು ದ್ವಾರಕೆಯಲ್ಲಿ ಶ್ರೀಕೃಷ್ಣನ ಸಹಾಯವನ್ನು ಪಡೆಯಲು ಬಂದಿರುವವನು. ಇದೆಂತಹ ವಿಡಂಬನೆ ಪಾರ್ಥ. ಇದು ವಿಡಂಬನೆಯಲ್ಲ ಸಾರ್ಥಕಿ, ಪಾಂಡವರ ದುರ್ದೈವ. ಹೊತವ ನಾನು ಮರುಗುವುದಾದರೂ ಹೇಗೆ? ಕೌರವರು ನಮ್ಮ ಆತ್ಮೀಯರಲ್ಲವೇ? ವಾಸುದೇವನ ಕೃಪಾ ದೃಷ್ಟಿಯು ಮೊದಲು ಅವರ ಮೇಲೆ ಬಿದ್ದರೆ ಅದು ನಮಗೆ ಆನಂದದ ವಿಷಯ. ಯಧಿಷ್ಠರ ತನ್ನ 4 ಸಹೋದರರು ಮತ್ತು ಪಾಂಚಾಲಿಯ ಸಂಗಡ ಮತ್ತೊಂದು ಸಾರಿ ಚಿರದಿನದ ಸಲವಾಗಿ ವನವಾಸಕ್ಕೆ ತೆರಳುವೆನು. ನಿನ್ನ ಆಲಸ್ಯ ಪ್ರವೃತ್ತಿಯ ಫಲವಾಗಿ ಎಲ್ಲಾ ಹಾಳಾಯ್ತು. ಆ ದುರ್ಯೋಧನನು ಶ್ರೀಕೃಷ್ಣ ಪರಮಾತ್ಮನ ಅಧೀನರ ಸಹಾಯವನ್ನು ಪಡೆಯುವನು. ಇದೆಂತಹ ವಿಡಂಬನೆ ಪಾರ್ಥ. ಪಾರ್ಥ, ಶ್ರೀಕೃಷ್ಣನು ಮಲಗಿರುವನು. ಶ್ರೀಕೃಷ್ಣ ಸಹಾಯವು ಸದಾ ನಿಮ್ಮ ಮೇಲಿರಲಿ. ನಾನಿನ್ನ ಹೊರಡುವೆನು. ಅರ್ಜುನ, ಅರ್ಜುನ, ನನ್ನನ್ನು ನೋಡಿ ನಿನಗೆ ಅಸಮಾಧಾನವೇ? ನೀನು ದ್ವಾರಕೆಗೆ ಹೊರಟೆ ಎಂದು ತಿಳಿದ ಬಳಿಕವೇ ನಾನು ಹೊರಟಿದ್ದು. ಆದರೆ ನನ್ನ ಸುದೈವ ಬಲದಿಂದ ನಾನೇ ಮೊದಲು ಇಲ್ಲಿಗೆ ಬಂದೆ. ಗುರುದೇವ ಮಂದಿರಕ್ಕೂ ಮೊದಲು ಹೋದರೇನು, ಕೊನೆಗೆ ಹೋದರೇನು? ಅವರವರ ಭಾವಾನುರೂಪದ ಫಲವು ಅವರಿಗೆ ದೊರಕುವುದು ಶಿವಧನ. ಹಾಗೆಂದು ಸುಮ್ಮನೆ ಕುಳಿತರೆ ಕಾರ್ಯವಾಗುವುದೇ ಧನಂಜಯ? ಇಂತಹ ಸಮಯದಲ್ಲಿ 4 ಕಡೆ ತಿರುಗಿದರಲ್ಲವೇ ಹಲವರ ಮಂದಿ ರಾಜರ ಸಹಾಯವು ದೊರಕುವುದು. ನಾನು ದ್ವಾರಕೆಗೆ ಬಂದಿದ್ದು ಈ ಮಹಿಮಾ ಮೂರ್ತಿಯ ಪದದಲ್ಲಿ ಕುಳಿತು 4 ಮಾತುಗಳನ್ನು ಕೇಳಿ ಹೋಗಬೇಕೆಂಬ ಇಚ್ಛೆಯಿಂದ ಬಂದೆ. ಸರಿ ಸರಿ, ನೀನು ಅಧಾವ ಇಚ್ಛೆಯಿಂದಾದರೂ ಬಾ. ಆದರೆ ನಿಮ್ಮ ಕೃಷ್ಣನು ಈ ಸಾರಿ ನನ್ನ ಕೈಗೆ ಸಿಕ್ಕಿ ಬಿದ್ದಿರುವನು. ಒಂದು ವೇಳೆ ಸಿಕ್ಕಿ ಬಿದ್ದರೂ ಸಂತೋಷವೇ. ಕುರು ಪಾಂಡವರ ಧಮನಿಗಳಲ್ಲಿ ಒಂದೇ ವಂಶದ ಪವಿತ್ರ ರಕ್ತವು ಹರಿಯುತ್ತಿರುವುದೆಂಬುದನ್ನು ನಾನೂ ಮರೆತಿಲ್ಲ. ಹೇ ಜನಾರ್ದನ, ಜಾಗರಿತನಾಗು. ಜಗತ್ತಿನ ಜೀವಕೋಟಿಯನ್ನು ಅಸತ್ಯದಿಂದ ಸತ್ಯದ ಸೀಮೆಗೆ ಸೇರಿಸು. ಅಂಧಕಾರದಿಂದ ಬೆಳಕಿಗೆ ಕರೆದುಕೊಂಡು ಹೋಗು. ಮೃತ್ಯುವನ್ನು ಹರಿಸು, ಅಮೃತತ್ವವನ್ನು ನೀವು ಕೊಡು. ಹೇಳು ಚಕ್ರಪಾಣಿ, ಹೇಳು. 3 ಲೋಕದ ಮಂಗಳವು ನಿನ್ನನ್ನೇ ಸೇರಿದೆ. ಶಬರಿಗ ಭಯವನಿದ್ದ ಪ್ರಭುವೇ ಹೇಳೋ, ಭಕ್ತ ವಿಭೀಷಣನ ಕಾಯುವ ಸ್ವಭಾವವೇ ತಾಳೋ. ಏನು ನಿನ್ನಯ ಲೀಲೆ ದೀನ ದಯಾಳೋ. ಶೀಘ್ರದಿಂ ಜಾಗೃತನಾಗೆ ಎಲ್ಲ ಮೊರೆ ಕೇಳ ಪರಮ ಕೃಪಾಳು. ಓ ಸಿಂಧು ಸಯನ ಸುಂದರವದನ, ಓ ಸಿಂಧು ಸಯನ ಸುಂದರವದನ, ನಿಗಿಸಲೋಕದ ಭವಬಂಧನ, ನಿಗಿಸಲೋಕದ ಭವಬಂಧನ. ಓ ಸಿಂಧು ಸಯನ ಅಜಗಳನ್ನು ಜಗೀಡಾಗಿಸದೆ ಯೋಗ ನಿದ್ರೆயும் ಜಾಗೃತನಾಗೋ. ಪರಮಾತ್ಮ, ಅಜಗಳನ್ನು ಜಗೀಡಾಗಿಸದೆ ಯೋಗ ನಿದ್ರೆயும் ಜಾಗೃತನಾಗೋ. ಓ ಸಿಂಧು ಶಯನ ಸುಂದರವದನ, ನಿಗಿಸಲೋಕದ ಭವಬಂಧನ, ನಿಗಿಸಲೋಕದ ಭವಬಂಧನ. ಪರಮಾತ್ಮ, ವಾಸುದೇವ,
ಯುಗದ ಪರ್ಯಂತವು ನೀನು ನಗೋ ನಗೋ ತಲೆ ಈ ಜಗವ ಬೆಳಗಿದೆ. ಪರಮಾತ್ಮ ವಾಸುದೇವ, ಯುಗ ಯುಗದ ಪರ್ಯಂತವು ನೀನು ನಗೋ ನಗೋ ತಲೆ ಈ ಜಗವ ಬೆಳಗಿದೆ. ಭೃಗುಮುನಿ ಧಾರ್ಪದ ಹಚ್ಚಿಯ ಕಳಿಸಿ ಮೋಕ್ಷವ ನೀಡಿದ ಪ್ರಭುವೇ. ಪರಮಾತ್ಮ ಭೃಗುಮುನಿ ಧಾರ್ಪದ ಹಚ್ಚಿಯ ಕಳಿಸಿ ಮೋಕ್ಷವ ನೀಡಿದ ಪ್ರಭುವೇ. ಓ ಸಿಂಧು ಶಯನ ಕರವದನ ನಿಗಿಸಲೋ ಕದ ಭವ ಬಂಧನ ನಿಗಿಸಲೋ ಕದ ಭವ ಬಂಧನ. ಓ ಸಿಂಧು ಶಯನ. ಪರಮಾತ್ಮ ವಾಸುದೇವ, ಪಾಂಡವರ ರಾಜವರಣ್ಯ ಬ್ರಹ್ಮಾಂಡದಳು ನೀನ ಶರಣ್ಯ. ಪರಮಾತ್ಮ ವಾಸುದೇವ, ಪಾಂಡವರ ರಾಜವರಣ್ಯ ಬ್ರಹ್ಮಾಂಡದಳು ನೀನ ಶರಣ್ಯ. ಅಂದು ಸಭೆಯೊಳಗೆ ದ್ರೌಪದಿಯು ಅಪಮಾನವ ಸಹಿಸದೆ ಮೊರೆ ಇಡಲು. ಪರಮಾತ್ಮ ವಾಸುದೇವ, ಅಂದು ಸಭೆಯೊಳಗೆ ದ್ರೌಪದಿಯು ಅಪಮಾನವ ಸಹಿಸದೆ ಮೊರೆ ಇಡಲು ತ್ವರಿತದಿ ಬಂದು ಕೊಯ್ದ ನೀನೆಂದು ಎಂದು ಮೌನವೇ ಜನಾರ್ದನ. ವಾಸುದೇವ ಜನಾರ್ದನ, ತ್ವರಿತದಿ ಬಂದು ಕೊಯ್ದ ನೀನೆಂದು ಎಂದು ಮೌನವೇ ಜನಾರ್ದನ. ಓ ಸಿಂಧು ಶಯನ ಅವದನ ನಿಗಿಸಲೋ ಕದ ಭವ ಬಂಧನ ನಿಗಿಸಲೋ ಕದ ಭವ ಬಂಧನ. ಓ ಸಿಂಧು ಶಯನ ಸುಂದರ ವದನ ಏಳು ಜನಾರ್ದನ. ಯಾರು? ಧನಂಜಯ. ಪರಮಾತ್ಮ ಬಂದು ಎಷ್ಟೊತ್ತಾಯಿತು? ಎಲ್ಲರೂ ಕುಶಲವೇ? ಚೇಚೆ, ಈ ಚರಣದಡಿಯಲ್ಲೇಕೆ ಕುಳಿತಿರುವೆ? ಪಾರ್ಶ್ವದಲ್ಲಿ ಪೀಠವಿರಲಿಲ್ಲವೇ? ಪರಮಾತ್ಮ, ನಿನ್ನ ಚರಣ ಸಾನ್ನಿಧ್ಯವೇ ನನಗೆ ಪವಿತ್ರ, ಅದುವೇ ನನಗೆ ಮಹಾಪ್ರಸಾದ. ವಾಸುದೇವ. ಯಾರು? ಓಹೋ, ಭಾವ ಕೌರವೇಶ್ವರ, ಸೌಖ್ಯವೇ? ಸಮಾಚಾರವೇನು? ಬಂಧವರು ನೀವಾದರೂ ನನ್ನನ್ನು ಎಚ್ಚರಿಸಬಹುದಾಗಿತ್ತಲ್ಲ. ಚಕ್ರವರ್ತಿ ಸಾರ್ವಭೌಮರಾದ ನೀವು ನನ್ನ ಸಮಯವನ್ನು ನಿರೀಕ್ಷಿಸುವಂತಾಯ್ತಲ್ಲ. ಕೃಷ್ಣ, ಭಾವ ನಿದ್ರೆ ಮಾಡುವವರನ್ನೆಚ್ಚರಿಸಬಹುದು, ಆದರೆ ನಿನ್ನಂತಹ ನಿದ್ರಾವೇಷಧಾರಿಯನ್ನು ಎಚ್ಚರಿಸಲು ಸಾಧ್ಯವೇ? ನಾನು ಬಂದು ಬಹಳ ವೇಳೆಯಾದರೂ ಅರ್ಜುನ, ಎಚ್ಚರನಾಗದ ನೀನು ಈ ನಿನ್ನ ಮಿತ್ರ ಪಾರ್ಥ ಬಂದ ತಕ್ಷಣವೇ ಎದ್ದು ಕುಳಿತು ಭಾಷಣವನ್ನೇ ಆರಂಭಿಸಿ ಬಿಟ್ಟೇ ಇಲ್ಲ. ಬಹಳ ಚೆನ್ನಾಗಿದೆ ಈ ನಿನ್ನ ಕಪಟ ನಾಟಕ. ಹಾಗೇನಿಲ್ಲ ಭಾವ, ನೀವು ಬಂದದ್ದನ್ನು ನಾನು ನೋಡಿಯೇ ಇಲ್ಲ. ಅದಿರಲಿ, ನೀವಿಬ್ಬರೂ ಏಕಕಾಲದಲ್ಲಿ ನನ್ನಲ್ಲಿ ಬರುವ ಕಾರಣವಿರುವುದು ಕೃಷ್ಣ. ಏನದು? ಭೋರ್ಗರೆವ ಕಾಡ್ಗಿಚ್ಚಿನಂತೆ ಬಂದೊದಗಿರುವುದು
ಕುರು ಪಾಂಡವರ ಭೀಕರ ಸಂಗ್ರಾಮ. ಅದರಲ್ಲಿ ನೀನು ನಮ್ಮ ಪಕ್ಷವನ್ನು ವಹಿಸುವಂತೆ ಪ್ರಾರ್ಥಿಸಲು ನಾನಿಲ್ಲಿಗೆ ಬಂದೆನು ಕೃಷ್ಣ. ಭಾವ, ಮುಂಬರುವ ಅನರ್ಥಗಳೆಲ್ಲವನ್ನೂ ಎದುರಿಸಲು ಸಿದ್ಧವಾಗಿರುವಾಗ ನಿನಗೆ ನನ್ನ ಹಿತೋಪದೇಶಗಳು ರುಚಿಸಲಾರವು. ಆದರೂ ಭಾವ, ಕೃಷ್ಣ, ಯುದ್ಧದ ವಿಚಾರದಲ್ಲಿ ನನ್ನದೊಂದು ಸಲಹೆ. ಏನು ಕೃಷ್ಣ ನಿನ್ನ ಸಲಹೆ? ಬಲ್ಲಯ್ಯ, ಬಲ್ಲೆಯ ಇಹಲೋಕ ರಾಜರಾಳಿದ ಮರ್ಮ. ಭಾವ, ಕೃಷ್ಣ, ಬಲ್ಲೆಯ ಇಹಲೋಕ ರಾಜರಾಳಿದ ಮರ್ಮ ಗತಿಸಿ ಮರಳಿ ಭುವಿಗೆ ಬಂದರೆ ಸ್ಥಿರವಿಲ್ಲದ ಮಾನವ ಆಸೆಯೇ ಭಾವ, ಕೃಷ್ಣ, ನಾ ಹೇಳುವ ಮಾತನ್ನು ಕೇಳು. ಅರ್ಜುನ, ಪರಮಾತ್ಮ, ಭಾವ, ಕೃಷ್ಣ, ಭರತ ಕಂಡ ಪ್ರಳಯದಿಂದ ಕೃಷ್ಣ, ಭರತ ಕಂಡ ಪ್ರಳಯದಿಂದ ಸಂತಾಪ ದುರಿತು ಬೇಡವೋ ಈ ಅಠ ಸಮರಸ ಭರತ ಕಂಡ ಪ್ರಳಯದಿಂದ ಲಾಭವ್ಯಾರಿಗೋ. ಸಧೆಯರೊಡನೆ ದ್ರೋಹವೆಸಗಿ ಭರತ ಭೂಮಿ ಆಳ ಬಯಸಿ. ಕೃಷ್ಣ, ಸಧೆಯರೊಡನೆ ದ್ರೋಹವೆಸಗಿ ಭರತ ಭೂಮಿ ಆಳ ಬಯಸಿ ಬಂದು ಬಳಗರಾಟದಿಂದ ಬಂದು ಬಳಗರಾಟದಿಂದ ಬರಣ ಹೋಮ ಮಾಡಬೇಡ, ಪ್ರೊಂದನಾಗಿ ದುಃಖಬೇಡ. ಬಾಬಾ, ಮರಣ ಹೋಮ ಮಾಡಬೇಡ, ಪ್ರಾಂತನಾಗಿ ಭರತ ಕಂಡ ಪ್ರಳಯದಿಂದ ಲಾಭವ್ಯಾರಿಗೋ. ಸಂತಾಪ ದುರಿತು ಬೇಡವೋ ಈ ಅಠ ಸಮರಸ ಭರತ ಕಂಡ ಪ್ರಣಯದಿಂದ ಕೃಷ್ಣ, ಲಾಭವ್ಯಾರಿಗೋ.
ಲಾಭವ್ಯಾರಿಗೋ ಭಾವ ಕೃಷ್ಣ, ಈ ಧರಣಿ ನಾರಿ ಎಂಬುವಳು ಯಾರು? ಇವಳು ಎಷ್ಟು ರಾಜರ ಕೈ ಹಿಡಿದಿರುವಳು, ಯಾರ ಜೊತೆ ನೇರ ಸಂಸಾರ ಮಾಡಿರುವಳು. ಯಾವ ರಾಜರು ಸತ್ತಾಗ ಸಹಗಮನ ಮಾಡಿರುವಳು. ಅಂತಹ ಈ ಅಶಾಶ್ವತವಾದ ನೆಲದ ಆಸೆಗಾಗಿ ಪವಿತ್ರವಾದ ಮಾತೃಭೂಮಿಯನ್ನು ರಕ್ತದ ಮಡಿವಿನಲ್ಲಿ ತೋಯಿಸಿಬಿರೇಕಿ. ಪಾಂಡವರು ನಿಮ್ಮ ಸಹೋದರರಲ್ಲವೇ? ಇರಬಹುದು. ಆದುದರಿಂದ ನೀವಿಬ್ಬರು ಅನ್ಯೋನ್ಯವಾಗಿ ರಾಜ್ಯವನ್ನು ಸಮಭಾಗವಾಗಿ ಆಳುವುದು ನಿಮಗೆ ಕ್ಷೇಮವಲ್ಲವೇ ಭಾವ? ಯದುಪತಿ, ರಾಜನೀತಿ ಧರ್ಮಶಾಸ್ತ್ರದ ವಿಚಾರದಲ್ಲಿ ಚಕ್ರವರ್ತಿಯಾದ ನನಗಿಂತಲೂ ಹೆಚ್ಚಿನ ಪರಿಜ್ಞಾನ ಉಂಟು. ಈ ನಿನ್ನ ಉಪದೇಶವನ್ನು ನಿಲ್ಲಿಸಿ ನನ್ನ ಬೇಡಿಕೆಯನ್ನು ಈಡೇರಿಸು ಕೃಷ್ಣ. ಅರ್ಜುನ, ಪರಮಾತ್ಮ, ನೀನೂ ಸಹ ಯಾದವರ ಸಹಾಯವನ್ನು ಪಡೆಯುವ ಉದ್ದೇಶದಿಂದ ಬಂದಿ ಎಂದು ತೋರುವುದು. ಹೌದು ಜನಾರ್ದನ, ನಿನ್ನ ಕೃಪಾದೃಷ್ಟಿಯು ಮೊದಲು ನನ್ನ ಮೇಲೆ ಬಿದ್ದಿತು. ಆದುದರಿಂದ ನೀನು ನಮಗೆ ಸಹಾಯ ಮಾಡಲೇಬೇಕು. ಇಂತಹ ಉಭಯ ಸಂಕಟದಲ್ಲಿ ನಾನೇನು ಮಾಡಲಿ? ಕೃಷ್ಣ, ಭಾವ, ನೀನು ನಮ್ಮಿಬ್ಬರಿಗೂ ಸಮಾನವಾದ ಬಂಧು ತಾನೆ? ಹೌದು. ಆದ್ದರಿಂದ ನಿನ್ನ ಬಳಿಗೆ ಬಂದ ನನ್ನ ಪಕ್ಷವನ್ನು ವಹಿಸುವುದು ವೀರೋಚಿತವಾದ ಧರ್ಮ. ನೀನು ವೀರನು, ಮೇಲಾಗಿ ನ್ಯಾಯಾಶೀಲನು. ಮೊದಲು ನಿನ್ನ ಬಳಿಗೆ ಬಂದ ನನ್ನ ಪಕ್ಷವನ್ನು ವಹಿಸಿದರೆ ನೀನು ಧರ್ಮವನ್ನು ಪಾಲನೆ ಮಾಡಿದಂತಾಗುವುದು ಕೃಷ್ಣ. ಭಾವ, ನೀನು ಮೊದಲೇ ಬಂದೆ ಎಂಬ ವಿಚಾರದಲ್ಲಿ ನನಗೆ ಸ್ವಲ್ಪವೂ ಸಂದೇಹವಿಲ್ಲ. ಆದರೆ ನಾನು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ಪಾರ್ಥನನ್ನು ಕಂಡೆ. ಕಪಟಿ ಪಾರ್ಥನಾದರೂ ನಿನಗಿಂತ ಚಿಕ್ಕವನಲ್ಲವೇನು? ಇರಬಹುದು. ಆದುದರಿಂದ ತನಗೆ ಬೇಕಾಗಿರುವುದನ್ನು ಮೊದಲು ಕೇಳಿ ಪಡೆಯುವ ಅಧಿಕಾರವು ಪಾರ್ಥನಿಗಿದೆ. ಈಗ ಕೇಳಿರಿ. ಅಪ್ರತಿಮ ವೀರ ಭಟರಿಂದ ಕೂಡಿದ ಬಲರಾಮ ಸಹಿತ ಯಾದವ ಅಕ್ಷೋಹಿಣಿ ಸೈನ್ಯ ಒಂದು ಕಡೆ, ಯುದ್ಧ ವಿಮುಖನು ನಿರಸ್ತ್ರನು ನಿರಾಯುಧನಾದ ನಾನೊಂದು ಕಡೆ. ಇವೆರಡರಲ್ಲಿ ಅರ್ಜುನ, ಪರಮಾತ್ಮ, ನಿನಗಾವುದು ಬೇಕು? ಯದುಕುಲ ಚೂಡಾಮಣಿ, ನಾನು ನಿನ್ನನ್ನೇ ಅಪೇಕ್ಷಿಸುವೆನು. ತಥಾಸ್ತು ಪಾರ್ಥ. ಯುದ್ಧ ವಿಮುಖನು, ನಿರಸ್ಸನು, ನಿರಾಯುಧನಾದ ಈತನನ್ನು ಕಟ್ಟಿಕೊಂಡು ನನಗಾಗುವ ಪ್ರಯೋಜನವಾದನು ಏನು? ಕೃಷ್ಣ, ಭವ, ಪಾಂಡವರ ರಕ್ಷಣಾ ಭಾರವನ್ನು ನೀನೇ ವಹಿಸಿಕೊ. ನನಗೆ ಗುರು ಬಲರಾಮರ ಸಹಿತ ಯಾದವ ಆಕ್ಷೋಹಿಣಿ ಸೈನ್ಯವೇ ನಮ್ಮ ಪಕ್ಷವನ್ನು ವಹಿಸಲಿ. ಭಲೆ ಭಲೆ ಸಾಹಸಿ, ನಿನ್ನ ಸಾಹಸಕ್ಕೆ ತಕ್ಕದ್ದನ್ನು ಕೇಳಿ ಪಡೆದಿರುವೆಯಲ್ಲ. ನಡೆ, ಸೈನ್ಯಕ್ಕೆ ಆಜ್ಞೆ ಮಾಡುವೆನು. ಭಲೆ ಭಲೆ ಕಪಟ ಸೂತ್ರಧಾರಿ, ಭಲೆ ಭಕ್ತರನ್ನೆಚ್ಚರಿಸುವ ಈ ನಿನ್ನ ಕನ್ಸನ್ನೇ ಕಪಟ ಮೋಸವನ್ನು ನಾನೇನು ಅರಿಯದವನೆಂದು ಭಾವಿಸಿದೆಯಾ ಕೃಷ್ಣ? ಅರ್ಜುನ, ಪರಮಾತ್ಮ, ಬಲಿರೇ ಏನಿದು ಕನ್ಸನ್ನೆಯ ಕಪಟ ಮೋಸ ಕೃಷ್ಣ. ಭವ, ಬಲಿರೇ ಏನಿದು ಕನ್ಸನ್ನೆಯ ಕಪಟ ಮೋಸ, ಭರತ ಕಂಡ ಸ್ವತಂತ್ರ ಪ್ರಳಯ ಸಮರ, ಶತ್ರುದಾಹ ಪ್ರಚಂಡ ರಕ್ತ ಕೋಡಿಯ ಹರಿಸೆ
ಯದುಪತಿ ಮೃತ್ಯುತಾಂಡವ ಪ್ರಳಯ ಸಿಂಹನಾಥ ಧರಣಿ ಸಾಹಸ ಚತುರ ಈ ಕೌರವೇಶ್ವರ ರಾಜಧರ್ಮ ಕಳಂಕ ಸಹಿಸಲಾರ ರಣದೋಳ್ ಆಯುಧವಂಧರಿಸದಿರೇ ರಣದೋಳ್ ಆಯುಧವಂಧರಿಸದಿರೇ ಪಾಂಡವರಣದೆಂತು ಪಾಲಿತೆಯೋ ನೋಡುವೆನು ನಿನ್ನ ಪಂಥ ತಂತ್ರ ನಿಪುಣ ಅವತಾರ ಪುರುಷ ಮುಕುಂದ ಕೃಷ್ಣ, ನೀನು ಕಪಟಿ, ಬಹು ಪಕ್ಷಪಾತಿ. ಪಾಂಡವರೆಂದರೆ ನಿನಗೂ ಬಲು ಮಮತೆ. ಅದರಲ್ಲಿಯೂ ಈ ಪಾರ್ಥನಾದರೂ ನಿನ್ನ ಪ್ರಾಣಸಕ. ಹೀಗಿರುವಾಗ ನೀವುಗಳು ನಮ್ಮೊಡನೆ ಬೆರೆಯಲು ಸಾಧ್ಯವೇ? ಛೇ ಛೇ, ಸಾಧ್ಯವೇ ಇಲ್ಲ. ನೀವೇ ಬೇರೆಯಾದಿರಿ, ನಾವೇ ಬೇರೆ ಆದಿವಿ. ಆದರೂ ಬಾಧಕವಿಲ್ಲ ಕೃಷ್ಣ. ಯುದ್ಧ ರಂಗದಲ್ಲಿ ಆಯುಧಗಳನ್ನಿಡಿದು ಯಾರ ಪಕ್ಷವೂ ಕಾದಾಡುವುದಿಲ್ಲ ಎಂದು ವಚನವಿತ್ತಿರುವೆ. ವಚನ ಭ್ರಷ್ಟನಾದಿಯಾ? ಎಚ್ಚರ. ಭಾವ, ನಿನ್ನ ವಿಚಾರದಲ್ಲಿ ನಾನು ಸದಾ ಎಚ್ಚರದಿಂದಲೇ ಇರುವೆನು. ಅವೆಲ್ಲವೂ ಹೀಗೇಕೆ? ನಡೆ, ಸೈನ್ಯಕ್ಕೆ ಆಜ್ಞೆ ಮಾಡುವೆನು. ಒಳ ಸಂಚು ಫಲಿಸದಂತೂ ಹಿಗ್ಗಬೇಡೋ ಮಾಧವ. ಮುಂದೆ ಸಂಧಿಸೋಣ ರಣಾಂಗಣದಲ್ಲಿ. ಆಗ ತೋರುವೆಯಂತೆ ಈ ನಿನ್ನ ಭಕ್ತರ 7 ಅಕ್ಷೋಹಿಣಿ ಸೈನ್ಯದ ಬಲಾಬಲಗಳನ್ನು.